ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಈ ಜಾಗ ಬಂದುಬಿಟ್ಟು ರಾಮವಹಳ್ಳಿಯಲ್ಲಿರೋ ಮುಕ್ತಿನಾಗ ಟೆಂಪಲ್. ಹೋಗಿದ್ವಿ, ತುಂಬ ಸಖತ್ತಾಗಿತ್ತು ಪ್ಲೇಸು. ಫುಲ್ ಪೀಸ್ಫುಲ್ಲಾಗಿತ್ತು. ಲೈಕ್ ನೀವು ಒಂದು ಸತಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಪ್ಲೇಸ್ ಅಂತ. ಫುಲ್ ಪೀಸ್ಫುಲ್ಲಾಗಿತ್ತು. ಲೈಕ್ ರಶ್ ಇಲ್ಲ, ಏನಿಲ್ಲ. ಸೊ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಪ್ಲೇಸ್. ಸೊ ನೀವು ರಾಮವಹಳ್ಳಿ ಕಡೆ ಹೋದರೆ ಮುಕ್ತಿನಾಗ ಅನ್ನೋ ಈ ಟೆಂಪಲ್ನ ಮಸ್ಟ್ ವಿಸಿಟ್ ಮಾಡಿ. ಆಮೇಲೆ ದಿಸ್ ಪ್ಲೇಸ್ ವಾಸ್ ವಂಡರ್ಫುಲ್ ಅಂತ ಹೇಳಿದ್ರೆ ನೋಡಿ, ನೀವೇ ನೋಡಿ ಹೇಗಿದೆ ಅಂತ. ಸೊ ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ದ ಟೆಂಪಲ್. ಲೈಕ್ ಪೂಜೆ ಅದು ಇದು ಎಲ್ಲ ಮಾಡ್ತಾರಲ್ಲ. ಸೊ ಲೈಕ್ ಮೇನ್ ದೇವರು ಇರೋದು ಕಾಣಿಸಿದೆಯಲ್ಲ ಮಿಡಲಲ್ಲಿ, ಲೈಕ್ ಅದು ಆ ಪಿಲ್ಲರ್ಸ್ ಎಲ್ಲ ಇದೆಯಲ್ಲ ಅಲ್ಲಿ. ಸೊ ನೀವು ಅದರೊಳಗಡೆ ಹೋದರೆ ಎಷ್ಟು ವಂಡರ್ಫುಲ್ ಆಗಿತ್ತು ಅಂದರೆ ಸಖತ್ತಾಗಿತ್ತು. ಇದು ಬಂದುಬಿಟ್ಟು ನೀವು ಟೆಂಪಲ್ ಎಂಟರ್ ಆಗ್ತಿದ್ದಾಗಲೇ ಈ ಕಡೆ ಒಂದು ಸಣ್ಣ ಟೆಂಪಲ್ ಥರ ಇದೆ, ಅದು ಚೆನ್ನಾಗಿತ್ತು. ಲೈಕ್ ಟೆಂಪಲ್ ಒಳಗಡೆನೆ ಆ ಕಡೆ ಬಂದುಬಿಟ್ಟು ನರಸಿಂಹ ಸ್ವಾಮಿದು ಒಂದು ಚಿಕ್ಕದಿತ್ತು ಆ ಕಡೆ ಸೈಡು. ಇದು ಬಂದುಬಿಟ್ಟು ಮೈನ್ ಟೆಂಪಲ್. ಸೊ ಸಖತ್ತು ಫುಲ್ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೇ ಮೈನು, ನಾನು ಹೇಳಿದ್ನಲ್ಲ ಪಿಲ್ಲರ್ಸ್. ಆ್ಯಂಡ್ ಟೆಂಪಲಿಂದ ಆಚೆ ಬಂದರೆ ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿದ್ದಾರಲ್ಲ, ಅದು ಪಾರ್ಕಿಂಗ್ ಏರಿಯಾ. ಸೊ ಅಲ್ಲಿಂದ ಈ ಕಡೆಗೆ ಈ ಥರ ಒಂದು ಪ್ಲೇಸ್ ಇದೆ ಫುಲ್ಲು, ಲೈಕ್ ಈ ಥರ ನಾಗ ದೇವ್ರದ್ದು. ಆಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಚಿಕ್ಕ ಟೆಂಪಲ್ ಥರ ಈ ಥರ ಇದೆ. ಸೊ ಒಟ್ಟಿನಲ್ಲಿ ಈ ಪ್ಲೇಸು ತುಂಬ ಸಖತ್ತಾಗಿತ್ತು. ಇದೇ ಪಾರ್ಕಿಂಗ್ ಪ್ಲೇಸು. ಒಂದು ಸತಿ ಹೋಗಿ ಖಂಡಿತ ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಏನೋ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.